ಜೈನ್ ರೆಸ್ಟೋರೆಂಟ್ ಅಲ್ಲಿ ನಾನೀಗ ಇದ್ದೇನೆ ನಮ್ಮ ಮೈನ್ ಕುಕ್ ಜೊತೆ ಇದ್ದೇನೆ. ಹೊರದೇಶದಲ್ಲಿ ಇದ್ಕೊಂಡು ಅಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡಿಕೊಂಡು ಅಲ್ಲಿಯ ಜನರಿಗೆ ಇಲ್ಲಿಯ ರುಚಿಯನ್ನು ತೋರಿಸ್ತಿರುವವರು ಈ ರೆಸ್ಟೋರೆಂಟಿನ ಮಾಲೀಕರು ಶ್ರೀಯುತ ಭರತ್ ಸೇನ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಮೂಡುಬಿದ್ರೆ, ನಾನು ಇವತ್ತು ಬಂದಿರೋದು ಮೂಡುಬಿದ್ರಿಗೆ. ಸೊ ಮೂಡುಬಿದ್ರಿನ ಅಲಂಗಾರಲ್ಲಿ ಇದ್ದೇನೆ ಈಗ. ಸೊ ಏನಪ್ಪಾ ವಿಚಾರ ಅಂತ ಹೇಳಿದ್ರೆ, ಈ ಮೂಡುಬಿದ್ರಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನತೆಗೆ ಸಂತಸದ ವಿಚಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಓಪನ್ ಆಗಿರುವಂತ ಜೈನ್ ರೆಸ್ಟೋರೆಂಟ್ ಅಲ್ಲಿ ನಾನು ಹೀಗಿದ್ದೇನೆ. ಬಂಧುಗಳೇ, ನಿಮಗೆಲ್ಲರಿಗೂ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಂಜೆಯ ಚಹಾ ತಿಂಡಿ, ಸ್ನಾಕ್ಸ್ ಆಗಿರ್ಬೋದು, ರುಚಿಯಾದ ಸವಿಯನ್ನು ಸವಿಯಂತ ಒಂದು ಸುಂದರವಾದ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತಿನಿಂದ ಪ್ರಾರಂಭ ಹೋಗ್ತಾ ಇದೆ ಜೈನ್ ರೆಸ್ಟೋರೆಂಟ್. ಈ ರೆಸ್ಟೋರೆಂಟ್ ಅಲ್ಲಿ ಬಗೆಬಗೆಯ ತಿಂಡಿಗಳು, ಬೆಳಗಿನ ಉಪಹಾರಕ್ಕೆ ಬೇಕಾದಂತ ದೋಸೆ ಆಗಿರ್ಬೋದು, ಪಲಾವ್, ಪೂರಿ ಜೊತೆಗೆ ಬೇರೆ ಬೇರೆ ವೆರೈಟಿಯ ತಿಂಡಿ ತಿನಿಸುಗಳು ನಿಮಗೆ ಸಿಗಲಿಕ್ಕಿದೆ. ಬನ್ನಿ, ಈ ಒಂದು ರುಚಿಯನ್ನು ಸವಿ. ಇವತ್ತು ಓಪನ್ ಆಗಿರುವಂತಹ ಈ ಒಂದು ಸುಂದರವಾದ ಜೈನ್ ರೆಸ್ಟೋರೆಂಟ್ ನ ಬಗ್ಗೆ ಎಲ್ಲ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹೋಟ್ಲ್ ಹೇಗಿದೆ, ಯಾವ ರೀತಿ ಸೆಟಪ್ ಮಾಡಿದ್ದಾರೆ, ಯಾವ ರೀತಿಯ ವ್ಯವಸ್ಥೆಗಳಿದೆ ನೋಡ್ಕೊ ಬರೋಣ. ಸೊ ಕಡೆಯವರೆಗೂ ವಿಡಿಯೋವನ್ನು ನೋಡಿ. ಸೊ ನೋಡಿದ್ರಲ್ಲ ಒಳಗಡೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಒಂದು ವೇಳೆ ಹೊಟ್ಟೆ ಹಸಿವಾಗಿ ಬಂದು ಆರಾಮವಾಗಿ ಕೂತ್ಕೊಂಡು ಬಂದು ಊಟ ಮಾಡುವಂತ ಸುಸಜ್ಜಿತವಾದ, ನೀಟಾಗಿ ಕ್ಲೀನ್ ಆಗಿರುವಂತ ವ್ಯವಸ್ಥೆ ಇಲ್ಲಿದೆ. ನಿಮ್ಗೆ ಯಾವ ಜಾಗ ಫ್ಯಾನ್ ವ್ಯವಸ್ಥೆ ಇದೆ, ತುಂಬಾ ಒಂದು ಅದ್ಭುತವಾದ ವ್ಯವಸ್ಥೆ ಇಲ್ಲಿ ಇದೆ. ಜೈನ್ ರೆಸ್ಟೋರೆಂಟ್ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೆ. ಅದೇ ರೀತಿಯ ಸುಸಜ್ಜಿತವಾದ, ನೀಟಾಗಿ ಕ್ಲೀನ್ ಆಗಿ ನೀವು ಬಂದು ಊಟ ಮಾಡ್ಲಿಕ್ಕೆ ಬೇಕಾಗುವಂತ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ನಾನೀಗ ಇದ್ದೇನೆ ನಮ್ಮ ಮೈನ್ ಕುಕ್ ಜೊತೆ ಇದ್ದೇನೆ. ಈ ರೆಸ್ಟೋರೆಂಟ್ ಅಲ್ಲಿ, ಈ ಹೋಟ್ಲ್ ಅಲ್ಲಿ ಏನೆಲ್ಲ ಸ್ಪೆಷಲ್ ಆಗಿ ತಿಂಡಿ ಮಾಡ್ತಾರೆ, ಏನೇನಿದೆ ಅಂತ ಅವ್ರ ಬಾಯಲ್ಲಿ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ಸುರೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ, ಇಲ್ಲಿನ ಮೈನ್ ಕುಕ್. ಸೊ ಇಲ್ಲಿ ಏನೇನು ರುಚಿಯಾದ, ರುಚಿಕರವಾದ, ಬಾಯಿಗೆ ಇಟ್ಟ ತಕ್ಷಣ ನಿಮ್ಗೆ ನುಂಗ್ಬೇಕು ಅಷ್ಟು ರುಚಿಯಾದಂತ ತಿಂಡಿ ತಿನಿಸುಗಳನ್ನು ಮಾಡುವವರು. ಸರ್ ಏನೆಲ್ಲ ತಿಂಡಿ ಮಾಡ್ತೀರಿ ಇಲ್ಲಿ ಬೆಳಗ್ಗೆ ಹೊತ್ತು? ಬೆಳಿಗ್ಗೆ ಇಡ್ಲಿ ವಡ, ಕಡ್ಲೆ ಅವಲಕ್ಕಿ, ಪಲಾವ್. ಏನಿದು ಕಡ್ಲೆ ಅವಲಕ್ಕಿ ಏನು ಸ್ಪೆಷಲ್ ಅದು? ಜೈನ್ಸ್ ಅಲ್ಲಿ ಕಡ್ಲೆ ಸ್ಪೆಷಲ್ ಅಂತೆ. ಓಕೆ, ಕಡ್ಲೆ ಅವಲಕ್ಕಿ ಮತ್ತೆ ಕೇಸರಿ ಬಾತ್, ಸಜ್ಜಿಗೆ, ಬೇರೆ ಬೇರೆ ರೀತಿಯ ವಡ, ಇಡ್ಲಿ, ಹೀಗೆ ವಡ, ಇಡ್ಲಿ, ದೋಸೆ, ಈ ತರ ಬೇರೆ ಬೇರೆ ವೆರೈಟಿಯ ತಿಂಡಿಗಳನ್ನ ಮಾಡ್ತಾ ಇದಾರೆ ಅಂತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿ ಇಲ್ಲಿ ಜೈನ್ ರೆಸ್ಟೋರೆಂಟ್ ಓಪನ್ ಆಗಿದೆ, ಶುಭಾರಂಭ ಆಗಿದೆ. ಇವತ್ತು ಬಂದು ಊಟ ಕೂಡ ಮಾಡ್ತಾ ಇದ್ದಾರೆ. ನಮ್ ಜೊತೆ ಇವಾಗ ಯಾರಿದ್ದಾರೆ ಅಂತ ಹೇಳಿದ್ರೆ, ಹೊರದೇಶದಲ್ಲಿ ಇದ್ಕೊಂಡು ಅಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡಿಕೊಂಡು ಅಲ್ಲಿಯ ಜನರಿಗೆ ಇಲ್ಲಿಯ ರುಚಿಯನ್ನು ತೋರಿಸ್ತಿರುವವರು. ಸೊ ಅವರು ಇವತ್ತಿನ ಇಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಈ ಜೈನ್ ರೆಸ್ಟೋರೆಂಟಿನ ಊಟ ಹೇಗಿದೆ ಅಂತ ಅವರ ಬಾಯಲ್ಲಿ ಕೇಳೋಣ. ಸರ್ ನಮಸ್ತೆ. ಸೊ ದೂರದ ದೇಶದಿಂದ, ಹೊರ ದೇಶದಿಂದ ಬಂದಿದ್ದೀರಿ ಅಂತ ನಮ್ಗೆ ವಿಷಯ ಕೂಡ ಸಿಕ್ತು. ಸೊ ಇವತ್ತು ಜೈನ್ ರೆಸ್ಟೋರೆಂಟ್ ಅಲ್ಲಿ ಬಂದು ಊಟ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಊರಿನ ಸಂಪ್ರದಾಯದ ಪ್ರಕಾರ ಬಾಳೆ ಎಲೆ ಊಟವನ್ನು ಕೊಡ್ತಾ ಇದ್ದಾರೆ. ಬಾಳೆ ಎಲೆ ಊಟ. ಸೊ ಹೇಗಿದೆ ಸರ್ ಈ ಊಟದ ಬಗ್ಗೆ ಒಂದೆರಡು ಮಾತು ಸರ್? ಊಟ ಸೂಪರ್, ಒಳ್ಳೆದು. ಇದು ಎಲ್ಲ ಬಾರಿ ರುಚಿಕರವಾದದ್ದೆಲ್ಲ. ನಾನು ಕೂಡ ಅಲ್ಲಿ ಬ್ಯಾರಿನಲ್ಲಿ ಸ್ವಾಗತ್ ರೆಸ್ಟೋರೆಂಟ್, ನಮ್ದೆಲ್ಲ ರೆಸ್ಟೋರೆಂಟ್ ಉಂಟು, ನಮ್ಗೆ ಗೊತ್ತುಂಟು. ಹೋಟೆಲ್ ಎಲ್ಲ ರುಚಿ ಹೇಗೆ, ಜನ ಹೇಗೆ ಇದು ಮಾಡ್ತಾರೆ, ಇಲ್ಲಿ ಉಪಚಾರ ಎಲ್ಲ ಬಾರಿ ಒಳ್ಳೇದುಂಟು. ಕ್ಲೀನ್ ಆಗಿ ಇಲ್ಲಿ ನೀಟಾಗಿ ಉಂಟು, ಬಾರಿ ಒಳ್ಳೇದಾಗಿ. ಜೈನ್ ರೆಸ್ಟೋರೆಂಟ್ ಅಂದ್ರೆ ನಮ್ಗೆ ಇಷ್ಟ. ಜೈನ್ಸ್ ಸ್ಟೈಲ್ ಊಟ ಅಂದ್ರೆ ನಮ್ಗೆ ಇಷ್ಟ ಸರ್. ಅಫ್ಕೋರ್ಸ್ ನಮ್ದು ರೆಸ್ಟೋರೆಂಟ್ ಅದು ಅಲ್ಲಿ ಕೂಡ ವೆಜಿಟೇರಿಯನ್, ಪ್ಯೂರ್ ವೆಜ್. ಅಲ್ಲಿ ಇರೋದು ಗುಜರಾತ್ನವರಲ್ಲಿ, ಅವರಿಗೆ ಇದೇ ಟೈಪ್ ನಾವೆಲ್ಲ ಅಲ್ಲಿ ಮಾಡೋದು. ಬಾರಿ ಒಳ್ಳೇದಾಗಿದೆ ಊಟ, ರುಚಿಕರವಾಗಿ. ಥ್ಯಾಂಕ್ ಯು. ಸೊ ನಮ್ ಜೊತೆ ಮೇಡಮ್ ಸರ್. ಮೇಡಮ್ ನಿಮ್ಮ ಹೆಸರು? ರೇಷ್ಮಾ ಅವರಿದ್ದಾರೆ. ಸೊ ರೈಲ್ವೆ ಅಧಿಕಾರಿ ಆಗಿದ್ಕೊಂಡು, ಆಫೀಸರ್ ಆಗಿದ್ಕೊಂಡು ಇಲ್ಲಿಂದ ಬ್ಯಾಂಗ್ಳೂರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಸೊ ಅವ್ರು ಏನ್ ಹೇಳ್ತೀರಾ ಮೇಡಮ್ ಈ ಒಂದು ಊಟದ ಬಗ್ಗೆ? ನೋಡಿ
ಎಲೆ ಪೂರ್ತಿ ಖಾಲಿ ಮಾಡಿದ್ದಾರೆ. ಹಾಗಾಗಿ ಊಟದ ಬಗ್ಗೆ ನಾವು ಕೇಳಲೇಬೇಕಾಗಿಲ್ಲ. ಎಲೆ ಪೂರ್ತಿ ಖಾಲಿ ಮಾಡಿದ್ದಾರೆ. ಹೇಗಿದೆ ಮೇಡಮ್ ಊಟ? ಊಟ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾನು ನೋಡ್ತಾ ಬಂದೆ, ಜೈನ್ ರೆಸ್ಟೋರೆಂಟ್ ಅಂತ ಹೆಸರು ಕೊಟ್ಟಿದ್ದಾರೆ. ಯೂಶ್ವಲಿ ನಮ್ಮ ಮೈಂಡ್ಗೆ ಹೋಗ್ತದೆ ಜೈನ್ ಟೆಂಪಲ್ ಅಂತೇಳಿ ಹೇಳಿದ್ರೆ ಎಲ್ಲ ಸ್ವೀಟ್ ಆಗಿರ್ತದೆ ಅಂತ. ಬಟ್ ಇವಾಗ ನಂಗೆ ಇದನ್ನ ಟೇಸ್ಟ್ ಮಾಡುವಾಗ ಇದೇನು ಬಂದಿಲ್ಲ, ನನಗೆ ತುಂಬಾ ಟೇಸ್ಟಿ ಅಂತ ಅನಿಸ್ತು. ಅದಕ್ಕೆಲ್ಲ ಖಾಲಿ ಮಾಡಿದ್ದೇನೆ. ಅದೇ ಓಕೆ, ಊಟ ಚೆನ್ನಾಗಿದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ ಈ ಒಂದು ಹೋಟೆಲ್ ಮಾಲೀಕರು ಭರತ್ ಜೈನ್ರು? ಸೊ ಅವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ನನ್ನ ಅಣ್ಣನ ಮುಖಾಂತರ ನಂಗೆ ಗೊತ್ತಾಯ್ತು ಇದು ನಿನ್ನೆ ಅಷ್ಟೇ ಓಪನ್ ಆಯ್ತು ಅಂತ. ಸೊ ಅವರು ಒತ್ತಾಯ ಮಾಡಿ ನಮ್ಮನೆ ಹೋಟೆಲ್ಗೆ ಕರ್ಕೊಂಡು ಬಂದ್ರು. ಸೊ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ಇವತ್ತು MR ಬಲ್ಲಾಲ್ ಸರ್ ಬಂದಿದ್ದಾರೆ. ನಮ್ಮ ಅಡ್ವೊಕೇಟ್ ಸರ್ ನಮ್ಮ ಜೊತೆ ಇದ್ದಾರೆ, MR ಬಲ್ಲಾಲ್ ಸರ್. ಸೊ ಅವರು ಕೂಡ ಈ ಒಂದು ರೆಸ್ಟೋರೆಂಟ್ ಗೆ ಬಂದಿದ್ದಾರೆ. ಇವತ್ತು ಶುಭಾರಂಭಗೊಂಡಿರುವಂತ ರೆಸ್ಟೋರೆಂಟ್ ಗೆ ಬಂದಿದ್ದಾರೆ. ಅವರು ಏನು ಶುಭ ಹಾರೈಸ್ತಾರಂತೆ ಅವರ ಬಾಯಲ್ಲಿ ಕೇಳ್ಕೊಂಬರೋಣ. ಸರ್ ನಮಸ್ತೆ. ಇವತ್ತು ಜೈನ್ ರೆಸ್ಟೋರೆಂಟ್ ಅಂತ ಹೇಳಿ ಮೂಡುಬಿದ್ರೆ ಜನತೆಗೆ ಒಂದು ಶುಭ ವಿಚಾರ, ಜೈನ್ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ಏನು ಶುಭ ಹಾರೈಸ್ತೀವಿ ಸರ್? ಜೈನ್ ಕಾಶಿಯಲ್ಲಿ ಜೈನ್ ರೆಸ್ಟೋರೆಂಟ್ ಒಳ್ಳೆಯ ಇದು ಆಹಾರವನ್ನು ಒದಗಿಸುವಂಥದ್ದು ಮಾಡಿದರೆ ಒಳ್ಳೆಯದು ಎಲ್ಲರಿಗೆ. ಅದು ಸಹ ನಿಮ್ಮ ಅಲಂಗಾರ ಜಂಕ್ಷನ್ ಹತ್ತಿರ ಇದೆ. ಆದ್ದರಿಂದ ಇಲ್ಲಿ ಬರುವವರು ಮತ್ತು ಬೈಪಾಸಿಂದ ಹೋಗುವವರಿಗೂ ಇದು ಒಳ್ಳೆಯ ಅನುಕೂಲ ಆಗ್ತದೆ. ಶುಚಿಯಾದ ರುಚಿಯಾದ ಆಹಾರವನ್ನು ಒದಗಿಸುವಲ್ಲಿ ಖಂಡಿತವಾಗಿ ರೆಸ್ಟೋರೆಂಟಿಗೆ ಏನು ಕಡಿಮೆ ಆಗುವುದಿಲ್ಲ, ಅಭಿವೃದ್ಧಿ ಆಗ್ತದೆ. ಅದು ಸಹ ಮೂಡುಬಿದ್ರೆಯಲ್ಲಿ ಖಂಡಿತ ಜೈನ್ ರೆಸ್ಟೋರೆಂಟ್ ಒಳ್ಳೆಯ, ನಾನು ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಸೊ ಖಂಡಿತವಾಗ್ಲು ಇವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಜೈನ್ ರೆಸ್ಟೋರೆಂಟ್ಗೆ ನೀವೇನಾದ್ರೂ ಬಂದ್ರೆ ರುಚಿಗೆ ಮತ್ತು ಶುಚಿಗೆ ಯಾವತ್ತು ಕೊರತೆ ಆಗುದಿಲ್ಲ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ. ಸೊ ಸ್ನೇಹಿತರೆ ನೋಡಿದ್ರಲ್ಲ, ಒಂದಷ್ಟು ಜನ ಅವರವರ ಶುಭ ನುಡಿಗಳನ್ನು ಕೊಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ತಿರುವವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಇವತ್ತು ರೆಸ್ಟೋರೆಂಟ್ ಬಗ್ಗೆ, ಇವತ್ತು ಇಲ್ಲಿ ಓಪನ್ ಆಗಿರುವಂತ ಶುಭಾರಂಭಗೊಂಡಿರುವಂತ ಜೈನ್ ರೆಸ್ಟೋರೆಂಟ್ ಬಗ್ಗೆ ಏನು ಹೇಳ್ತಾರೆ ಅವರ ಬಾಯಲ್ಲಿ ಕೇಳ್ಕೊಳ್ಳೋಣ. ಸರ್ ನಿಮ್ಮ ಹೆಸರು ಸರ್? ತಾರನಾಥ್ ಶೆಟ್ಟಿ. ಸೊ ಅವರು ಫ್ಯಾಮಿಲಿ ಸಮೇತ ಬಂದು ಊಟ ಮಾಡ್ತಾ ಇದ್ದಾರೆ. ಸರ್ ಹೇಗಿದೆ ಊಟ, ಮತ್ತೆ ಈ ಜೈನ್ ರೆಸ್ಟೋರೆಂಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಒಳ್ಳೆದು ಊಟ ರುಚಿ ಏನು ಶುಭ ಹಾರೈಸ್ತೀರಿ ಸರ್? ಇದು ಇನ್ನು ಮುಂದೆ ಥ್ಯಾಂಕ್ ಯು ಸರ್, ಧನ್ಯವಾದ. ಸೊ ಇನ್ನು ಮುಂದಕ್ಕೂ ಒಳ್ಳೆದಾಗಿ ಬೆಳೆಯಲಿ ಅಂತ ಇವರು ಶುಭ ಹಾರೈಸಿದ್ದಾರೆ. ಫ್ಯಾಮಿಲಿ ಸಮೇತ ಕೂಡ ಬಂದಿದ್ದಾರೆ. ಸೊ ತುಂಬಾ ಜನ ಊಟ ಕೂಡ ಮಾಡ್ತಾ ಇದ್ದಾರೆ. ಒಳ್ಳೆ ಒಂದು ಬಾಳೆ ಎಲೆಯ ರುಚಿಯಾದ ಊಟದ ವ್ಯವಸ್ಥೆ ಇಲ್ಲಿ ಸಿಗ್ತಾ ಇದೆ ನಿಮ್ಗೆ. ಎಲ್ಲರೂ ಬಂದು ಊಟ ಮಾಡಿ ಈ ಒಂದು ಜೈನ್ ರೆಸ್ಟೋರೆಂಟ್ ಬಂದು ಸವಿಯಾದ ರುಚಿಯಾದ ಊಟವನ್ನು ಮಾಡಿ. ಸೊ ಎಲ್ಲ ವಿಚಾರಗಳನ್ನು ನಿಮ್ಗೆ ಮುಂದಿಟ್ಟಿದ್ದೀನಿ. ಈಗ ಕಟ್ಟಕಡೆಯ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಈಗ ನಮ್ಮ ಈ ರೆಸ್ಟೋರೆಂಟಿನ ಮಾಲೀಕರು ಶ್ರೀಯುತ ಭರತ್ ಜೈನ್ ನಮ್ಮ ಜೊತೆ ಇದ್ದಾರೆ. ಅವರು ಮೂಡುಬಿದ್ರೆ ಜನತೆಗೆ, ಇಲ್ಲಿ ಸುತ್ತಮುತ್ತಲಿನ ಜನತೆಗೆ ಏನು ಹೇಳ್ತಾರೆ, ಅವರ ರೆಸ್ಟೋರೆಂಟಿನ ಬಗ್ಗೆ ಏನೆಲ್ಲ ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾರೆ ನೋಡ್ಕೊಂಬರೋಣ, ಅವ್ರ ಬಾಯಲ್ಲಿ ಕೇಳ್ಕೊಂಬರೋಣ. ಸೊ ಇವತ್ತು ಶುಭಾರಂಭಗೊಂಡಿರುವಂತ ಈ ಜೈನ್ ರೆಸ್ಟೋರೆಂಟ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡ್ಸ್ಕೊಂಬರೋಣ. ಸರ್ ಇವತ್ತು ಶುಭಾರಂಭಗೊಂಡಿದೆ ಈ ಒಂದು ಜೈನ್ ರೆಸ್ಟೋರೆಂಟ್. ತುಂಬಾ ಎಲ್ರಿಗೂ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ಹೊಟ್ಟೆ ಹಸಿವು ಅಂತ ಹೇಳಿದ್ರೆ ಎಲ್ಲರಿಗೂ ಏನು ಕೊಟ್ಟರು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ಊಟ, ಹೊಟ್ಟೆಗೆ ಹೋಗುವಂತ ಊಟವನ್ನು ಸಾಕು ಅಂತ ಹೇಳ್ತಾರೆ. ಒಂದೇ ಒಂದು ವಸ್ತು ಇರೋದು ಸಾಕು ಅಂತ ಹೇಳೋದು ಅಂತ ಹೇಳಿದ್ರೆ ಊಟ. ಸೊ ಹಾಗಾಗಿ ಮೂಡುಬಿದ್ರೆ ಜನತೆಗೆ ಮತ್ತೆ ಸುತ್ತಮುತ್ತಲಿನ ಜನತೆಗೆ ಒಂದು ಹೊಸ ರುಚಿಯನ್ನು ಕೊಡಬೇಕು, ಹೊಸ ರೀತಿಯ ತಿಂಡಿ ತಿನಿಸುಗಳನ್ನು ಅವರ ಬಾಯಿಗೆ ರುಚಿಯಾಗಿರುವಂತ ತಿಂಡಿ ತಿನಿಸನ್ನು ಕೊಡಬೇಕನ್ನುವಂತ ಉದ್ದೇಶದಿಂದ ಹೊಸದಾಗಿ ಶುಭಾರಂಭಗೊಂಡಿರುವಂತ ಈ ಹೋಟ್ಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ರಿಗೂ ಶುಭಾಶಯ ಕೊಡ್ತಾ, ಮೊದಲನೇದಾಗಿ ಅಂದ್ರೆ ನಾವು ಸಿದ್ದಗಟ್ಟೆಯಲ್ಲಿ ಒಂದು 3 ವರ್ಷದಿಂದ ಜೈನ್ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿದೆ. ಹಾಗೆ ಮೂಡುಬಿದ್ರೆ ಜನರಿಗೆ ವಿಶೇಷವಾಗಿ ನಮ್ಮ ಜೈನರ ವಿಶೇಷ ತಿಂಡಿಗಳನ್ನು ಸವಿಬೇಕು ಅಂತ ಒಂದು ಖುಷಿ ವಿಚಾರವಾಗಿ ನಾವು ಮೂಡುಬಿದ್ರೆಯಲ್ಲಿ ಇವಾಗ ಜೈನ್ ರೆಸ್ಟೋರೆಂಟ್ನ ಸಹ ಸಂಸ್ಥೆಯನ್ನು ಇವತ್ತು ಓಪನ್ ಮಾಡಿದ್ದೇವೆ. ವಿಶೇಷವಾಗಿ ಇನ್ನೊಂದು ಖುಷಿ ವಿಷಯ ಅಂತಂದ್ರೆ, ನಮ್ಮ ಜೈನ್ ರೆಸ್ಟೋರೆಂಟ್ ಅಂದ್ರೆ ಒಂಥರ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಒಂಥರ ಬ್ರ್ಯಾಂಡ್ ಆಗಿ ಹೋಗ್ತಾ ಇದೆ. ಅಂದ್ರೆ ಎಲ್ಲರೂ ಜನರು ಎಲ್ಲ ಬಂದವರು ಈಗ ಸಿದ್ದಗಟ್ಟೆಯಲ್ಲಿ ಆಗಿರ್ಬೋದು ಅಂತ ಒಂದು 2-3 ವರ್ಷದಲ್ಲಿ ಬಂದವರು ಈಗ ಟೂರಿಸ್ಟ್ ಆಗಿರ್ಬೋದು, ಯಾರು ನೆಗೆಟಿವ್ ಇಲ್ಲ, ಎಲ್ಲ ಪಾಸಿಟಿವ್ ಆಗಿ ಎಲ್ಲರಿಗೂ ಖುಷಿ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಹಾಗೆ ಮೂಡುಬಿದ್ರೆಯಲ್ಲಿ ಇವಾಗ ಇವತ್ತು ನಾವು ಹೊಸ್ತು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಅಂದ್ರೆ ದಿನಕ್ಕೆ ಒಂದೊಂದು ದೋಸೆ ತರ. ಈಗ ದೋಸೆಯಲ್ಲಿ ಒಂದು ದಿನಕ್ಕೆ ಒಂದು ಗೋಧಿ ದೋಸೆ, ವೆರೈಟಿ ದೋಸೆ ಅಂದ್ರೆ ಗೋಧಿ ದೋಸೆ, ಅದಕ್ಕೊಂದು ಸ್ಪೆಷಲ್ ಆಗಿ ನಮ್ಮ ಮುಂಚಿದ ಗಟ್ಟಿಂತ ಚಟ್ನಿ ತರ ಒಂದು ದಿನ ತೆಕ್ಕರೆ ದೋಸೆ, ಗೋಧಿ ದೋಸೆ, ಮತ್ತೆ ಟೊಮೆಟೊ ಆಮ್ಲೆಟ್, ಆ ತರ ದಿನಕ್ಕೊಂದು ವೆರೈಟಿ ದೋಸೆ. ಬೆಳಿಗ್ಗೆ ಕಡಲೆ ಬಜ್ಜಿಲಿ, ಆ ತರ ಒಂದು ವೆರೈಟಿ ಆಗಿ ಎಲ್ಲ ಹೋಟ್ಲುಗಳಲ್ಲಿ ಕಡಲೆ ಬಜ್ಜಿ ಯಾಕೆ ಸರ್ ಸ್ಪೆಷಲ್?
ಅಂದ್ರೆ ಕಡಲೆ ಬಜಿಲಿ ಎಲ್ಲ ಹೋಟ್ಲಲ್ಲಿ ಮಾಡ್ತಾರೆ ಆದ್ರೆ ನಮ್ಮ ಹೋಟ್ಲಲ್ಲಿ ಒಂಥರ ಕಡಲೆ ಜೈನ್ ಸ್ಪೆಷಲ್ ಆಗಿ ಒಂಥರ ಈಗ ಪದಾರ್ಥದಲ್ಲೂ ಅಷ್ಟೇ ಉಪ್ಪಿನಕಾಯಲ್ಲಿ ಒಂದು ಹುಳಿ ಉಪ್ಪಿನಕಾಯಿ ಅಂದ್ರೆ ಹುಣಸೆ ಹಣ್ಣಿದ್ದು ಅದೆಲ್ಲ ಹೋಟ್ಲಲ್ಲಿ ಆತರ ಇರುದಿಲ್ಲ. ಜೈನ್ಸ್ ಅಂದ್ರೆ ಒಂದು ಸ್ಪೆಷಲ್ ಒಂಥರ ಹಾಗೆ ಅದೇ ಬೆಳಿಗ್ಗೆ ಒಂಥರ ವೆರೈಟಿ ಆಗಿ ತಿಂಡಿ, ಮಧ್ಯಾಹ್ನ ಊಟದಲ್ಲಿ ಸ್ಪೆಷಲ್, ಹಾಗೆ ಸಂಜೆ ದೋಸೆ ತರ ಏನಾದ್ರು ಒಂದು ತರ ಸ್ಪೆಷಲ್ ಆಗಿ ಜೈನ್ ಫುಡ್ ಅನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಆದಷ್ಟು ಸರ್ವಿಸ್ ಮಾಡ್ತಾ ಇದ್ದೇವೆ ಹಾಗೆ. ಸರ್, ಹಾಗೆ ನಾವು ಕೇಳಿಪಟ್ಟ ವಿಚಾರ, ಹಾಗೆ ನಿಮ್ಮ ಬಾಯಿಂದ ಕೇಳಬೇಕನ್ನೋ ಉದ್ದೇಶದಿಂದ ಕೇಳ್ತಾ ಇದ್ದೇನೆ. ಈ ಜೈನ್ ರೆಸ್ಟೋರೆಂಟ್, ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆ ಇದೆ, ಇನ್ನು ಬೇರೆ ಕಂಬಳದ ಬಗ್ಗೆ ನಾವು ಕೇಳಿದ್ದೇವೆ, ನೋಡಿದ್ದೇವೆ ಕೂಡ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಜನತೆಗೆ? ಹೌದು ಸರ್, ವಿಶೇಷವಾಗಿ ಅಂದ್ರೆ ಕಂಬಳವನ್ನ ನಾವು ಮರೆಯುವಂತ ವಿಷಯ ಅಲ್ಲ. ಅಂದ್ರೆ ನಮ್ಮನ್ನು ಒಂದು ಹಂತಕ್ಕೆ ಬೆಳೆಸಿದ್ದು ಕಂಬಳ ಅಂತ ಹೇಳ್ಬೋದು. ಎಲ್ರಿಗೂ ಅಂದ್ರೆ ನಾವು ಎಲ್ಲಿ ಹೋದ್ರು ಜನರು ಗುರುತಿಸುವಂತ ಪರಿಸ್ಥಿತಿ. ಅಂದ್ರೆ ಎಲ್ರು ಈಗ ಜೈನ್ ರೆಸ್ಟೋರೆಂಟ್ ಅಂದ್ರೆ ಮೊದಲು ನಾವು ಯಾರಿಗೂ ಗೊತ್ತಿರ್ಲಿಲ್ಲ, ಅಂದ್ರೆ ಕಂಬಳದಲ್ಲಿ ನೀವು ಅಂತ ಹಾಗೆ ಎಲ್ಲ ಕಂಬಳದಲ್ಲಿ ಆದಷ್ಟು ಸರ್ವಿಸ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಹೊರಗಡೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕಂಬಳದಲ್ಲಿ ಜೈನ್ ರೆಸ್ಟೋರೆಂಟ್ ಅಂದ್ರೆ ಕೆಲವರು ಜೈನ್ ರೆಸ್ಟೋರೆಂಟ್ ಕುಡಿಯಬೇಕು ಅಂತ ಹುಡುಕಿ ಬರುವವರು ಇದ್ದಾರೆ. ಹಾಗೆ ಎಲ್ಲ ಸಾಧಾರಣ ಆಲ್ಮೋಸ್ಟ್ ಎಲ್ಲ ಕಂಬಳವನ್ನು ಮಾಡ್ತಾ ಇದ್ದೇವೆ. ಹಾಗೆ ಹೊರಗಡೆ ಈ ಕ್ಯಾಟರಿಂಗ್ ಅನ್ನು ಮಾಡ್ತಾ ಇದ್ದೇವೆ. ಹೊರಗಡೆ ದೊಡ್ಡ ದೊಡ್ಡ ಇವೆಂಟ್ ಗಳಿದ್ರೆ ಅದನ್ನು ಸಹ ಮಾಡ್ತಾ ಇದ್ದೇವೆ ಸಂಪರ್ಕ. ಹಾಗೆ. ಸೊ ಈಗ ಮಳೆಗಾಲ ಮುಗಿದ ತಕ್ಷಣ ಒಂದಷ್ಟು ಶುಭ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಸೊ ನಿಮ್ಮ ಕಾರ್ಯಕ್ರಮಗಳಿಗೆ ರುಚಿಯಾದ, ಎಲ್ಲಾ ಕಡೆ ನಾನ್ ವೆಜ್ ತಿಂದು ಬೋರ್ ಆಗಿರ್ತದೆ, ಹಾಗಾಗಿ ಬೇರೆ ಒಂದು ವಿಶೇಷ ರೀತಿಯ ವೆರೈಟಿ ಫುಡ್ ಅನ್ನು ಸವಿಬೇಕಂತ ಹೇಳಿದ್ರೆ ನಮ್ಮ ಜೈನ್ ರೆಸ್ಟೋರೆಂಟ್ ನ ಭರತ್ ಜೈನರನ್ನು ಸಂಪರ್ಕಿರ್ತದೆ. ಯಾಕಂತ ಹೇಳಿದ್ರೆ ವೆಜ್ ಅನ್ನೋದು ತುಂಬಾ ರುಚಿಯಾಗಿರುತ್ತದೆ ಮತ್ತೆ ಶುಚಿಯಾಗಿರ್ತದೆ. ಹಾಗಾಗಿ ನೀವು ಅದನ್ನ ಈ ಒಂದು ಜೈನ್ ರೆಸ್ಟೋರೆಂಟ್ ಸವಿಬಹುದು ಅಂತ ಹೇಳ್ತಾ, ಅವರ ಕ್ಯಾಟರಿಂಗ್ ಮುಖಾಂತರ ನೀವು ಆ ಒಂದು ರುಚಿಯನ್ನು ಸವಿಬಹುದು ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಕಡೆಯದಾಗಿ ಸರ್, ಜನರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಎಲ್ಲರಿಗೆ, ಎಲ್ಲ ಸುತ್ತಮುತ್ತಲಿನ ಮೂಡಿಬಿದ್ರಿ ಅವರಿಗೆ ಮತ್ತೆ ಸುತ್ತಮುತ್ತ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ನಿಮ್ಮೆಲ್ಲರ ಸಹಕಾರ ನಮ್ಗೆ ಅಗತ್ಯ ಇದೆ. ನಮ್ಮಿಂದ ಆದಷ್ಟು ನಾವು ಸರ್ವಿಸ್ ಅನ್ನು ಖಂಡಿತ ನಾವು ಕೊಡ್ತೇವೆ. ಖಂಡಿತ. ಹಾಗೆ ನಿಮ್ಮಿಂದ ಸಹಕಾರ ಅಂತೂ ನಮ್ಗೆ ಬೇಕು. ಹಾಗೆ ವನಸುಗುಂದ ಎಂಕಲು ಅಡ ಒಂಜಿ ಬೇರೆ ಈತ ಭಾರತ ಬೈರಿ ಒಂದು ಉಪ್ಪಡ ಆತ ಗೊಜ್ಜಿದ ಕಾಜಿಕೊಂಡು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಮೂಡಬಿದ್ರೆಯಲ್ಲಿ ನೂತನವಾಗಿ ಇವತ್ತು ಪ್ರಾರಂಭ ಆಗಿರುವಂತ ಜೈನ್ ರೆಸ್ಟೋರೆಂಟ್ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಏನೆಲ್ಲ ವಿಶೇಷ ಇದೆ, ಯಾವ ರೀತಿ ಇದೆ, ಇಲ್ಲಿನ ಒಂದಷ್ಟು ಮಾಹಿತಿಗಳು ನಿಮ್ಮ ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದಕ್ಕೆ ಎಲ್ಲರೂ ಬನ್ನಿ, ಇಲ್ಲಿಯ ಜೈನ್ ರೆಸ್ಟೋರೆಂಟ್ ನ ಸವಿಯನ್ನು, ರುಚಿಯನ್ನು ಸವಿರಿ ಅಂತ ಹೇಳಿದ ಯಾರೆಲ್ಲ ಈ ಒಂದು ವಿಡಿಯೋವನ್ನು ಇಷ್ಟೊತ್ತು ನೋಡಿದ್ರ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋ ನೋಡಿದವರು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ದಾಮೋದರ ಪೂಜಾರಿ. ಲವ್ ಯು ಆಲ್. ಥ್ಯಾಂಕ್ ಯು.